ಇದು ಯಾವ ಜನ್ಮದ ಒಂದು ಕರ್ಮನೋ. ಆಪ್ರೇಷನ್ ಆಗಿ ಮನೆಗೆ ಬಂದ ಮೇಲೆ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಅಂತಂದರೆ ನನ್ನ ಹಾಸಿಗೆ ಬೆಡ್ಶೀಟು ಎಲ್ಲ ಫುಲ್ ರಕ್ತ ಹೋಯ್ತು ಅಂತಂದರೆ ಪ್ರಾಣ ಹೊಟ್ಟೋಯ್ತು ಸರ್. ಯಾವ ಶತ್ರುಗಳಿಗೂ ಬೇಡ ಸರ್, ಯಾವ ಒಂದು ಪಾಕಿಸ್ತಾನದ ಶತ್ರುಗಳಿಗೂ ಬೇಡ. 10 ಇಂಜೆಕ್ಷನ್ ತಗೋಬೇಕು. ಒಂದು ಇಂಜೆಕ್ಷನ್ನು 12,500 ರೂಪಾಯಿ. ಯಾರಿಗೆ ನಾನು ಅನ್ಯಾಯ ಮಾಡಿದ್ನೋ ಅಕ್ಕಿ ಫ್ರೀ ಕೊಡ್ತೀನಿ, ಬೆಳೆ ಫ್ರೀ ಕೊಡ್ತೀನಿ, ಕರೆಂಟ್ ಫ್ರೀ ಕೊಡ್ತೀನಿ, ಹೆಲ್ತು ಎಜುಕೇಷನ್ಗೆ ಎರಡಕ್ಕೂ ಫ್ರೀ ಕೊಟ್ಟರೆ ಭಾಳ ಒಳ್ಳೇದಾಗತ್ತೆ. ಇವಾಗ ಇನ್ನೊಂದು ಹೆಂಗತ್ತ, ನಮ್ಮ ಜನ ಇದು ಹೆಲ್ತ್ ಕೊಡಲ್ಲ, ಅದೇ ಅವರು ದೇವಸ್ಥಾನಕ್ಕೆ ಅಂದರೆ ಕೊಡ್ತಾರೆ. ಸ್ನೇಹಿತರೆ, ನಮ್ಮ ಜೊತೆ ಇರೋರು ಕನ್ನಡ ತಿಂಡಿ ಕೇಂದ್ರ, ಚಾಮರಾಜಪೇಟೆ, ಬೆಂಗಳೂರು. ಇಲ್ಲಿ ಭಾಳ ಪ್ರಸಿದ್ಧ ಇರೋದು ಕನ್ನಡ ತಿಂಡಿ ಕೇಂದ್ರ. ಒಳ್ಳೆ ರೈಸ್ ಬಾತು, ಚಿತ್ರಾನ್ನ, ಟೊಮಾಟೊ ಬಾತು, ಪಲಾವು, ಜೊತೆಗೆ ಮೊಸರನ್ನ ಎಲ್ಲ ಸಿಗುತ್ತೆ. ಒಳ್ಳೆ ಚಟ್ನಿ, ಒಳ್ಳೆ ವಡೆ ಎಲ್ಲ ಹಾಕ್ಕೊಡ್ತಾರೆ. ಬಾಳೆ ಎಲೆ ಹಾಕಿ ಕೊಟ್ಬಿಡ್ತಾರೆ. ಏನು ರುಚಿ ಇರುತ್ತೆ ಗೊತ್ತಾ ಸ್ನೇಹಿತರೆ? ನಾನಂತೂ ತುಂಬ ಸಲ ತಿಂದಿದ್ದೀನಿ ಇಲ್ಲಿ. ಅದ್ರ ನೋಡಿ ಮಾಲೀಕರು, ಮುಖ್ಯಸ್ಥರು ನಮ್ಮ ರಾಮಚಂದ್ರ ಅವರು, ನಮ್ಮ ಆತ್ಮೀಯ ಸ್ನೇಹಿತರವರು. ಕಲಾಮಾಧವಲ್ಲಿ ಹೋಟೆಲ್ ಟೂರಲ್ಲಿ ನಾವು ಮುಂಚೆ 3-4 ವರ್ಷದ ಮೊದಲೇ ಮಾಡಿದ್ದೀವಿ. ಆದರೆ ಎಲ್ಲಕ್ಕಿಂತ ಭಾಳ ಮುಖ್ಯವಾಗಿ ಈಗ ನಾನು ಬಂದಿರೋದು ಇವ್ರು ಚಿತ್ರಾನ್ನದ ಕಥೆ ಹೇಳಕ್ಕಲ್ಲ ಸ್ನೇಹಿತರೆ, ಇವರ ಆರೋಗ್ಯ ಹೆಂಗೆ ಚಿತ್ರಾನ್ನ ಆಗಿದೆ ಅಂತ ಹೇಳಕ್ಕೆ ಗೊತ್ತಾಗ್ತಿದೆಯಾ? ಅವ್ರಿಗೊಂದು ಆರೋಗ್ಯ ಸಮಸ್ಯೆ ಆಗಿದೆ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ನಿಜಕ್ಕೂ ಅವ್ರ ಆರೋಗ್ಯ ತುಂಬ ಏರುಪೇರಾಗಿದೆ, ಆರ್ಥಿಕವಾಗಿ ಸಮಸ್ಯೆ ಆಗಿದೆ. ಅದನ್ನೆಲ್ಲ ನಾವು ಮಾತಾಡೋಣ. ಖಂಡಿತ ಸರ್. ನಮಸ್ಕಾರ. ಆರ್ಥಿಕವಾಗೂ ಕೂಡ ನಾನು ಕುಗೋಗ್ಬಿಟ್ಟಿದ್ದೀನಿ. ನಾನು ಪ್ರತಿದಿನ ನಮ್ಮ ತಿಂಡಿ ಕೇಂದ್ರ 30 ಜನಕ್ಕೆ ಫ್ರೀಯಾಗಿ ಊಟ ಕೊಟ್ಟು ಬೇಕಾದಷ್ಟು ಸಮಾಜ ಸೇವೆ ಮಾಡಿದ್ದೀನಿ. ಇಂಥದ್ದು ಮಾಡಿಲ್ಲ ಅನ್ನೋ ಹಂಗಿಲ್ಲ. ನನ್ನ ಮರಣಾನಂತರ ನನ್ನ ದೇಹವನ್ನು ಕೂಡ ಬೆಂಗಳೂರು ಮೆಡಿಕಲ್ ಕಾಲೇಜ್ ಪ್ಲದ್ ಮಾಡಿದ್ದೀನಿ. ನನ್ನ ಮರಣಾನಂತರ ನನಗೆ ಇವಾಗ ಮೊನ್ನೆ 1-1.5 ತಿಂಗಳ ಕೆಳಗಡೆ ಈ ಒಂದು ಮೂತ್ರ ಹತ್ರ ಒಂದು ಪ್ರಾಬ್ಲಮ್ ಆಯಿತು. ಅದು ಚರ್ಮದ ಪ್ರಾಬ್ಲಮ್ ಆಯಿತು. ಅವಾಗ ನಾನು ಡಾಕ್ಟ್ರ್ ಹತ್ರ ಹೋದೆ, ಇದು ಆಪ್ರೇಷನ್ ಮಾಡಬೇಕು ಅಂತ. ಒಂದು 15 ನಿಮಿಷದ ಆಪ್ರೇಷನ್ನು ಅಷ್ಟೇ ಆಗ್ಬಿಡುತ್ತೆ. ಸ್ಮಾಲ್ ಆಪ್ರೇಷನ್, ಸ್ಮಾಲ್ ಅಷ್ಟೇ, ಮೈನರ್ ಆಪ್ರೇಷನ್, ಮೈನರ್, ತುಂಬ ಚಿಕ್ಕದು, ಚಿಕ್ಕದಂತೆ. ಅದು 15 ನಿಮಿಷದಲ್ಲಿ ಬರೀ 15 ನಿಮಿಷ ಮುಗಿದೋಗುತ್ತೆ ಆಪ್ರೇಷನ್. ಅಷ್ಟು ಚಿಕ್ಕದು ಅಷ್ಟೇ. ಆ ಒಂದು ಚರ್ಮನ ಕಟ್ ಮಾಡ್ತಾರೆ. ಶಿಶ್ನದ ಮೇಲಿರೋ ಚರ್ಮ. ಹೌದು. ನಾವು ಮೂತ್ರ ಮಾಡ್ತಿರಲ್ಲ, ಆ ಒಂದು ಚರ್ಮ ಇರುತ್ತೆ, ಅದನ್ನು ಕಟ್ ಮಾಡಿ 15 ನಿಮಿಷದಲ್ಲಿ ನಮ್ಮನ್ನು ಕಳಿಸ್ಬಿಡ್ತಾರೆ. ಅದಕ್ಕೆ 1-2 ಮಾತ್ರೆ ಅದು ಕೊಟ್ಬಿಟ್ಟು ಕಳಿಸ್ಬಿಟ್ಟು ಏನಿಲ್ಲ. ನನಗೆ ಅದು ಆಪ್ರೇಷನ್ ಆಯಿತು. ಆಪ್ರೇಷನ್ ಆಗಿ ಮನೆಗೆ ಬಂದ ಮೇಲೆ ಸಿಕ್ಕಾಪಟ್ಟೆ ಬ್ಲೀಡಿಂಗು. ಮಧ್ಯಾಹ್ನ ಬ್ಲೀಡಿಂಗ್ ಅಂತಂದರೆ ನನ್ನ ಹಾಸಿಗೆ ಬೆಡ್ಶೀಟು ಎಲ್ಲ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಆಯಿತು. ರಕ್ತ ಫುಲ್ ರಕ್ತ ಹೋಯ್ತು ಅಂತಂದರೆ ನಾನೊಂದು 10 kg ಆ ಬ್ಲಡ್ಡಿಂದನೇ ಕಮ್ಮಿ ಆಗಿದ್ದೀನಿ. ತೂಕ ಅಂತಲ್ಲ, ಒಂದು ಮಾನಸಿಕವಾಗಿ ಕೂಡ ಕುಗ್ಗೋಗ್ಬಿಟ್ಟು ನಾನು ಒಂದು 10 kg ತೂಕ ಕಮ್ಮಿ ಆಗಿದ್ದೀನಿ. ಹೌದು, ಸಣ್ಣ ಆಗ್ಬಿಟ್ಟಿದ್ದೀರಿ ನೀವು. ತೂಕ ಕಮ್ಮಿ ಆಗ್ಬಿಟ್ಟಿದ್ದೀನಿ. ಆಮೇಲೆ ತಿರ್ಗಾ ಡಾಕ್ಟ್ರಿಗೆ ಫೋನ್ ಮಾಡಿದೆ, ಹೋದೆ. ಅವರು ತಿರ್ಗಾ ಒಂದು ಇದಕ್ಕೆಲ್ಲ ಒಂದು ಇದು ಮಾಡಿದ್ರು, ಆಪ್ರೇಷನ್. ಪ್ರಾಣ ಹೊಟ್ಟೋಯ್ತು ಸರ್. ಯಾವ ಶತ್ರುಗಳಿಗೂ ಬೇಡ ಸರ್, ಯಾವ ಒಂದು ಪಾಕಿಸ್ತಾನದ ಶತ್ರುಗಳಿಗೂ ಬೇಡ, ಈ ಒಂದು ಇರಾನ್ ಶತ್ರುಗಳಿಗೂ ಬೇಡ, ಇಲ್ಲಿರುವಂತಹ ನಮ್ಮ ಒಂದು ಶತ್ರುಗಳಿಗೂ ಕೂಡ ಬೇಡ. ಸಿಕ್ಕಾಪಟ್ಟೆ ಕಷ್ಟಪಟ್ಟು ಮಾಡಿ ಕಳಿಸ್ಬಿಟ್ರು. ಅದನ್ನು 1/4 ಗಂಟೆ ಒಳಗಡೆ ಬಂದೆ ಮನೆಗೆ. ಆದರೂ ಕೂಡ ನೋವು ಇಡ್ತು. ಅವತ್ತು ರಾತ್ರಿ ಅಂತೂ ಹೋಯ್ತು ಅಂತಂದರೆ ಇದು ಒಂದು ಬ್ಲಡ್ ತಿರ್ಗಾ ಅದು ರೆಡಿ ಮಾಡ್ಕೊಂಡು ಬಂದ್ಮೇಲೆ ಮತ್ತೆ ಸಿಕ್ಕಾಪಟ್ಟೆ ಬ್ಲೀಡಿಂಗ್ ಹೊಡೋಯ್ತು. ಸಿಕ್ಕಾಪಟ್ಟೆ ಅಂತಂದರೆ ಬೆಡ್ಶೀಟು, ಹಾಸಿಗೆ, ಪಂಚೆ ಫುಲ್ಲು ನನ್ನ ಈ ಕಡೆ ಭಾಗ ಫುಲ್ ಬ್ಲಡ್ ಆಗುತ್ತೆ. ಸೊ ಫುಲ್ ರಕ್ತನೇ. ಆಮೇಲೆ ನಾನು ಪಾಪ ನಮ್ಮ ಮನೆಯೊಳಗೆ ನಿಜವಾಗ್ಲು ಅವಳು ದೇವ್ರು ಅಂತ ಅವಳು ಪಾಪ ಮಾಡಿದ್ಲು, ಸೇವೆ ಮಾಡಿದ್ಲು, ಎಲ್ಲ ಇದೆ. ಆಮೇಲೆ ತಿರ್ಗಾ ಬೆಳಿಗ್ಗೆ ಫೋನ್ ಮಾಡಿದೆ ಡಾಕ್ಟ್ರಿಗೆ, ಬಾರಾಮಣ್ಣ ಅಂತಂದ್ರು. ಭಾಳ ಒಳ್ಳೆ ಡಾಕ್ಟ್ರು, ಇದು ಡಾಕ್ಟರ್ ಶ್ರೀಧರ್ ಅಂತ ಹೇಳ್ಬಿಟ್ಟು, ಅವ್ರು ದೇವ್ರಂಥ ಮನುಷ್ಯರು. ಯಾವ ಆಸ್ಪತ್ರೆ? ಇದು ನಮ್ಮ ರಂಗದೊರೆ ಚಾಮರಾಜಪೇಟೆ. ಭಾಳ ದೇವ್ರಂಥ ಮನುಷ್ಯ. ಅವ್ರು ತಿರ್ಗಾ ನೋಡಿ ಮಾಡಿ ತಿರ್ಗಾ ಒಂದು ಆ ಜಾಗದಲ್ಲಿ ತಿರ್ಗಾ ಒಂದು ಇನ್ನೊಂದು ರೌಂಡು ಅದಕ್ಕೆಲ್ಲ ಇದು ಹೊಲಿಗೆ ಎಲ್ಲ ಹಾಕಿ ಅವರಂದರು, ಇಲ್ಲ ರಮಣ, ಇದೇನೋ ಒಂದು ನಿಮಗೆ ಇದು ಪ್ರಾಬ್ಲಮ್ ಇದೆ, ಅದನ್ನು ಇಲ್ಲಿ ನೋಡಲ್ಲ. ಅದು ಬಂದು ಜಯನಗರದಲ್ಲಿ ಇದು ಡಾಕ್ಟ್ರು ಇದು ನಟರಾಜ ಅಂತ ಇದ್ದಾರೆ. ಅವರು ಈ ಒಂದು ರಕ್ತ ಪರೀಕ್ಷೆಗಳಲ್ಲಿ ಅವರು ದೊಡ್ಡ ಡಾಕ್ಟ್ರು. ಅವ್ರ ಹತ್ರ ಹೋಗಿ ಅಂದರು. ಅವ್ರ ಹತ್ರ ಇದು ಹೋಗ್ಬೇಕಾದ್ರೆ ಭಾಳ ಕಷ್ಟ. ಒಂದು ಅಪಾಯಿಂಟ್ಮೆಂಟ್ ತೊಗೊಳ್ಳೋದು ಭಾಳ ಕಷ್ಟ. ಹೌದು. ಅಪಾಯಿಂಟ್ಮೆಂಟ್ ತೊಗೊಂಡು ಹೋದೆ. ಅಪಾಯಿಂಟ್ಮೆಂಟ್ ತೊಗೊಂಡೋದಾಗ ಆಮೇಲೆ ಅವರಂದರು, ಇಲ್ಲ ನಿಮಗೇನೋ ಒಂದು ಪ್ರಾಬ್ಲಮ್ ಇದೆ, ಅದನ್ನು ಇದು ಮಾಡಬೇಕು, ಪರೀಕ್ಷೆ ಮಾಡಬೇಕು ಅಂತಂದರು. ಆಯ್ತು ಸರ್, ಹೇಳಿ ಸರ್ ಅಂತಂದೆ.
ಅದು ಬೆಂಗಳೂರಿನಲ್ಲಿ ಕೋರ್ಮಂಗ್ಲ ಹತ್ರ ಒಂದೇ ಒಂದು ಲ್ಯಾಬ್ ಇರೋದು. ಹಾಂ, ಸುಮಾರು ಲ್ಯಾಬ್ಗಳಿದೆ. ಆ ಒಂದು ರಕ್ಷಾ ಪರೀಕ್ಷೆ ಮಾಡೋ ಒಂದು ಲ್ಯಾಬ್ ಒಂದೇ ಇರೋದು. ಅಯ್ಯೋ, ಇಡೀ ಬೆಂಗಳೂರಿಗೆ ಒಂದೇ ಲ್ಯಾಬ್. ಅಲ್ಲಿ ಹೋಗಬೇಕು ಅಂತ ನಾನು ಹೋದೆ. ಅವ್ರಿಗೆಲ್ಲ ಬರ್ಕೊಟ್ಟಿದ್ರು, ಹೋದೆ, ತೊಳೆದು ಮಾಡಿದೆ. ಸರ್ ಎಷ್ಟಾಗತ್ತೆ ಒಂದು ಬ್ಲಡ್ ಚೆಕ್ ಮಾಡೋಕ್ಕೆ? 22,000 ರೂಪಾಯಿ ಒಂದು ಬ್ಲಡ್ ಚೆಕ್ಕು. ಒಂದೇ ಇಲ್ಲಿ ತೊಗೊಂಡ್ರೆ ರಕ್ತ ತೊಗೊಂಡ್ರೆ ಅಷ್ಟೇ 22,000 ರೂಪಾಯಿ. ಅದು ಕೋರ್ಮಂಗ್ಲದಲ್ಲಿರೋದು. ಕೋರ್ಮಂಗ್ಲಕ್ಕೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದೆ. ಬಂದ ಸಾಯಂಕಾಲ ಅವತ್ತು ಮಧ್ಯಾಹ್ನನೇ ಕೊಟ್ಟರು ರಿಪೋರ್ಟ್ ಕೊಟ್ಟರು. ಇಲ್ಲ, ನಿಮಗೆ ಇದು ಪ್ರಾಬ್ಲಮ್ ಇದೆ, ಇದು ಹಿಮೋಫಿಲಿಯಾ ಅಂತ ಹೇಳ್ಬಿಟ್ಟು ಈ ಒಂದು ಅದನ್ನು ಕನ್ನಡದಲ್ಲಿ ಕುಸುಮ ಕಾಯಿಲೆ ಅಂತ. ಕುಸುಮ ಕಾಯಿಲೆ? ಹೌದು, ಅದನ್ನು ಕನ್ನಡದಲ್ಲಿ ಕುಸುಮ ಕಾಯಿಲೆ ಅಂತಾರೆ. ಅದು ಬಂದು ಇಡೀ ಕರ್ನಾಟಕದಲ್ಲೇ ಒಂದು ಇದು 2,700 ಜನ ಅದಲ್ಲಿ ಮಾತ್ರ ಇದೆ. ಅದು ಇಡೀ ಕರ್ನಾಟಕದ 7 ಕೋಟಿ ಜನತೆಯಲ್ಲಿ. ಹೌದು, 2,700 ಜನಕ್ಕೆ ಮಾತ್ರ ಐತೆ ಇರೋದು. ಅದು ಏನು ಅಂತಂದರೆ, ನನಗೂ ಆಪ್ರೇಷನ್ ಮಾಡಿದಾಗಲೇ ಗೊತ್ತಾಗಿದೆ ನನಗೆ ಈ ಥರದ್ದು ಒಂದು ಪ್ರಾಬ್ಲಮ್ ಇದೆ. ಅವರೆಲ್ಲ ಇಲ್ಲ, ನೀವು ಇದು ತೊಗೋಬೇಕು, ಒಂದೊಂದು ಇಂಜೆಕ್ಷನ್ ತೊಗೋಬೇಕು ಅಂದರು. ಈ ಒಂದು ಇಂಜೆಕ್ಷನ್ನು ಈ ಥರದ್ದು ನೋಡಿ ಅಣ್ಣ, 3 ಡಬ್ಬಿ ಇವತ್ತು ಎತ್ಕೊಂಡ್ಬಂದವ್ರೆ ನಮಗೆ ತೋರ್ಸೋಕ್ಕೇನೆ. ಒಟ್ಟು 10 ಇಂಜೆಕ್ಷನ್ ತೊಗೋಬೇಕು ಇವು. ತೊಗೊಂಡಾಯ್ತು. ಒಂದು ಇಂಜೆಕ್ಷನ್ನು 12,500 ರೂಪಾಯಿ. 12,500. ಆಮೇಲೆ ಆ ರಕ್ತ ಕೊಡೋದಕ್ಕೆ ಆ ಡಾಕ್ಟ್ರೇ ಕೊಡಬೇಕು. ಬೇರೆ ಯಾರೋ ಒಂದು ಇವ್ರುಗಳು, ಇದು ನರ್ಸ್ಗಳು, ಸಿಸ್ಟರ್ಗಳು ಅವ್ರು ಕೊಡೋಂಗಿಲ್ಲ. ಆ ಡಾಕ್ಟ್ರೇ ಕೊಡಬೇಕು, ಆ ಸರ್ಜನೇ ಕೊಡಬೇಕು. ಒಂದು ಇಂಜೆಕ್ಷನ್ಗೆ 3,000 ರೂಪಾಯಿ ಸರ್ಜನ್ ಚಾರ್ಜು ಹಾಕೋಕ್ಕೆ. ಅದು ಇಲ್ಲಿ ಹಾಕ್ತಾರೆ. ಇಲ್ಲೊಂದು ಸೂಜಿ ಹಾಕ್ಬಿಟ್ಟು ಇಲ್ಲಿಂದ ಕಳಿಸ್ತಾರೆ, ಕಳಿಸ್ತಾರೆ. ಅವ್ರಿಗೆ 3,000 ರೂಪಾಯಿ. 12,000 ಇಂಜೆಕ್ಷನ್ನು, 3,000 ರೂಪಾಯಿ ಡಾಕ್ಟ್ರಿಗೆ, 15,000 ಒಂದು ಸಲಕ್ಕೆ. ಒಂದೊಂದು ದಿನಕ್ಕೆ ಒಂದೊಂದಾ? ಇದು 2 ದಿನ ಇದು 2 ಇಂಜೆಕ್ಷನ್ ಕೊಟ್ಟರು. ಮಿಕ್ಕಿದ್ದೇನಲ್ಲ ಒಂದೊಂದು ಇಂಜೆಕ್ಷನ್ನು. ಅದು ಕೊಟ್ಟಾದ್ಮೇಲೆ ಒಂದು ಬ್ಲೀಡಿಂಗ್ ಸ್ಟಾಪ್ ಆಯಿತು. 1 ತಿಂಗಳಾದಮೇಲೆ. ಬಟ್ ಬ್ಲಡ್ ಬರ್ತಾನೆ ಹೋಗ್ತಾನೆ ಜಿನುಗ್ತಾನೆ ಇರೋದು. ಹೌದು. ಅಂದರೆ ಕಮ್ಮಿ ಹೋಗ್ತಾ ಇತ್ತು. ಒಂದನೇ ದಿನ 2ನೇ ದಿನಕ್ಕಿಂತ ಕಮ್ಮಿ ಹೋಗ್ತಾಯಿತ್ತು. ಯಾವಾಗ ಇಂಜೆಕ್ಷನ್ಗಳು ತೊಗೊಂಡ್ಮೇಲೆ, ಇಂಜೆಕ್ಷನ್ ತೊಗೊಂಡು ಒಂದು 2 ದಿನಕ್ಕೇ ಕಂಪ್ಲೀಟು ಅದು ಬ್ಲಡ್ಡು ನಿಂತಾಯಿತು. ಆದರೂ ಕೂಡ ಇವಾಗಲೂ ಕೂಡ ತುಂಬ ಒಂದು ರೀತಿಯಾಗಿ ಒಂದು ರೀತಿ ಗಿಡ್ನೆಸ್ ಇರುತ್ತೆ. ಹೌದು. ಆಮೇಲೆ ತಲೆ ತಿರುಗಿ ಬರುತ್ತೆ ಒಂದೊಂದ್ಸಲಿ. ಸುಸ್ತು. ನೀವೊಂದು ಮಾತು ಹೇಳಿದ್ರಿ, ಲೈಫೇ ಚಿತ್ರಣ ಆಗ್ಬಿಟ್ಟಿದೆ. ಖಂಡಿತ ಆರ್ಥಿಕವಾಗಿ ನಾನು ಕುಗ್ಗೋಗ್ಬಿಟ್ಟಿದ್ದೀನಿ. ಇನ್ನೂ ಒಂದಿಷ್ಟು ಪರೀಕ್ಷೆಗಳು ಮಾಡಬೇಕು ಅಂತ ಹೇಳಿದ್ದಾರೆ. ನಾನು ಅದನ್ನು ಇಲ್ಲಿ ಹೇಳೋಕ್ಕಾಗಲ್ಲ ನಾನು. ಆಮೇಲೆ ನಿಮ್ಮದು ಇದು ಸ್ಟಾಪ್ ಆದಮೇಲೆ ಹೇಳ್ತೀನಿ. ನಿಜವಾಗ್ಲೂ ನನಗೆ ಇದು ಯಾವ ಜನ್ಮದ ಒಂದು ಕರ್ಮನೋ, ಯಾರಿಗೇನು ಅನ್ಯಾಯ ಮಾಡಿದ್ನೋ, ಯಾರಿಗೇನು ಮೋಸ, ಅಂದರೆ ಈ ಜನ್ಮದಲ್ಲಿ ನಾನು ಯಾರಿಗೂ ಮೋಸ ಮಾಡಿಲ್ಲ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಏನೋ ಇರುತ್ತೆ, ನಾನು ಒಬ್ಬ ಮನುಷ್ಯ, ಏನೋ ಸಣ್ಣ ಪುಟ್ಟಗಳು ಇರುತ್ತೆ. ಆದರೆ ಈ ಒಂದು ಕಾಯಿಲೆ ಮಾತ್ರ ಯಾರಿಗೂ ಬರಬಾರ್ದು ಸರ್. ಅದಕ್ಕೆ ಒಂದು ಸರ್ಕಾರದವರು ಇಂತಹ ಒಂದು ಕಾಯಿಲೆಗಳು ನಾನು ಇನ್ನು ಮುಂದೆ ಯಾವುದೇ ರೀತಿಯಾಗಿ ಒಂದು ಚಾಕು ತೊಗೊಂಡು ಒಂದು ತರಕಾರಿ ಮಾಡಬೇಕಾರೆ ಭಾಳ ಒಂದು ಕೇರ್ಫುಲ್ಲಾಗಿ ಹೆಚ್ಚಬೇಕು. ಯಾಕೆ? ಆಮೇಲೆ ನೆಕ್ಸ್ಟ್ ಯಾವ್ದಾರ ಆಪ್ರೇಷನ್ ಆಗಬೇಕಾದ್ರೆ ಆ ಡಾಕ್ಟ್ರನ್ನ ಭೇಟಿ ಮಾಡಿ, ಯಾರು ಆ ಒಂದು ರಕ್ತ ಪರೀಕ್ಷೆ ಮಾಡ್ತಾರಲ್ಲ ಆ ಡಾಕ್ಟ್ರನ್ನ ಭೇಟಿ ಮಾಡಿ, ಅವರು ಓಕೆ ಅಂದಮೇಲೆ ನಾನು ಇದು ಆಪ್ರೇಷನ್ನು ಮಾಡಿಸ್ಕೋಬೇಕು. ಓಹೋ, ಯಾಕೆ? ರಕ್ತ ಒಂದ್ಸಲ ಬಂದರೆ ನಿಲ್ಲಲ್ಲ. ಇಲ್ಲ, ಕುಸುಮ ಕಾಯಿಲೆ. ಹೌದು. ಈ ಒಂದು ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಂದು ಇದೆ ಅಂತೆ, ಅದರದ್ದು ಒಂದು ಯೂನಿಟ್ ಇದೆ ಅಂತೆ. ನನಗೆ ಯಾರೋ ಹೇಳಿದ್ರು, ನಾನು ಹೋಗಿ ಅದನ್ನು ನೋಡಿಲ್ಲ, ಹೋಗಿ ನೋಡಬೇಕು. ನಮ್ಮ ಕಲಾ ಮಾಧ್ಯಮದ ಮೂಲಕ ಸುಮಾರು ನೀವು ಬೇಕಾದಷ್ಟು ಜನಗಳಿಗೆ ಈ ರೀತಿಯಾದ ಒಂದು ಇದು ಹೆಲ್ತ್ ಇಶ್ಯೂ ಇರ್ಬೋದು, ಬೇರೆ ಇಶ್ಯೂದು ಭಾಳ ಸಹಾಯ ಮಾಡ್ತಾಯಿದ್ದೀರಾ. ನಾನು ಕೇಳ್ತಾ ಇರೋದು ನನಗೆ ಸಹಾಯ ಮಾಡಿ ಅಂತ ನಾನು ಕೇಳ್ತಾ ಇಲ್ಲ. ನಂಗೆ ಬೇಡ, ನನಗೇನು ಸಹಾಯ ಬೇಕಾಗಿಲ್ಲ, ನನಗೆ ಬೇಡ, ನನಗೆ ದುಡ್ಡು ಕಾಸು ನನಗೆ ಬೇಕಾಗಿಲ್ಲ. ಆ ಕಷ್ಟ ಅಲ್ಲ ನನಗೆ, ನನಗೇನು ದುಡ್ಡು ಕಾಸುಗಳು ಬೇಕಾಗಿಲ್ಲ. ಟೋಟಲ್ ಎಷ್ಟು ಖರ್ಚು ಬಂತು ಈಗ ಇಲ್ಲಿವರೆಗೂ?
ಒಂದು ಇದು 2.5-3 ಲಕ್ಷ ಬಂದಿದೆ. 3 ಲಕ್ಷ. ಅದೇ ಒಬ್ಬ ಯಾರು ಈಗ ನಿಮ್ಗೇನೋ ಸ್ವಲ್ಪ ಹೋಟೆಲ್ಲು ಅನ್ನ ಜನಕ್ಕೆ ಅನ್ನ ಹಾಕ್ತೀರಿ, ಸ್ವಲ್ಪ ದುಡ್ಡು ಕಾಸು ಇರ್ಬೋದು. ಬಟ್ ಯಾರನ್ನ ತೀರಾ ಕಡುಬು ಬಡುವ ಅಷ್ಟೇ ಸಹಾಯ ಮಾಡೋರಿದ್ರೆ ಹೇಳ್ದಲ್ಲ ಸರ್, ಆ ಒಂದು ಇದಕ್ಕೇ ಆ ಒಂದು ರಕ್ತ ಪರೀಕ್ಷೆ ಮಾಡೋಕ್ಕೆ 22,000 ರೂಪಾಯಿ ಅಂದರೆ ಇಲ್ಲಿಂದ ಹೋಗೋದಕ್ಕೆ ಬರೋದಕ್ಕೆ ತರಕಕ್ಕೆ ಮಾಡೋಕ್ಕೆ ಇಷ್ಟು. ಕುಸುಮ ಕಾಯಿಲೆ ಬಂತು, ಲಕ್ಷಗಟ್ಟಲೆ ಖರ್ಚಾಯಿತು. ನಿಮ್ಮ ಅಣ್ಣ ಅವ್ರಿಗೆ ಹೃದಯದ ಸಂಬಂಧ ಬಂತಲ್ಲ, ಜಯದೇವ ಸರ್ಕಾರದ್ದು, ಅದೇನಾದ್ರು ಪ್ರೈವೇಟಲ್ಲಿ ಆಗಿದ್ರೆ ಅಷ್ಟೇ. ಎಷ್ಟು ಖರ್ಚು ಬಂದಿರೋದು? ನಮ್ಮ ಅಣ್ಣಂಗೆ ಒಂದು ಸ್ಟೆಂಟ್ ಹಾಕಬೇಕು ಅಂದರೆ ನಾವು ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ಬೇಕು ಅಂದರೆ ಒಂದು 3.5-4 ಲಕ್ಷ ರೂಪಾಯಿ ಆಗುತ್ತೆ. ಈ ಜಯದೇವದಲ್ಲಿ ಎಷ್ಟಾಯಿತು? ಅಲ್ಲಿ ಹೇಳಬೇಕು ಅನ್ನಂಗಿದ್ರೆ 1 ಲಕ್ಷ ರೂಪಾಯಿ ಒಳಗಡೆ ನಮ್ಗೆ ಆಲ್ಮೋಸ್ಟ್ ಒಂದು 30% ಖರ್ಚಲ್ಲಿ. BPL ಕಾರ್ಡ್ ಇದ್ದರೆ ಇನ್ನೂ ಕಮ್ಮಿ. ಹಾಗಾದರೆ ಈ ದೇಶಕ್ಕೆ ಬೇಕಾಗಿರೋಂಥದ್ದು ಆಸ್ಪತ್ರೆಗಳು, ಶಿಕ್ಷಣ ಸಂಸ್ಥೆಗಳ ಅಥವಾ ಬೇರೆ ಬೇರೆದ? ನಮ್ಮ ದೇಶಕ್ಕೆ ಇವರು ನಮ್ಮ ಈ ಒಂದು ಸರ್ಕಾರದವರು ಅಕ್ಕಿ ಫ್ರೀ ಕೊಡ್ತೀನಿ, ಬೆಳೆ ಫ್ರೀ ಕೊಡ್ತೀನಿ, ಕರೆಂಟ್ ಫ್ರೀ ಕೊಡ್ತೀನಿ, ಆಮೇಲೆ ಬಸ್ ಫ್ರೀ ಕೊಡ್ತೀನಿ ಅನ್ನೋದಕ್ಕಿಂತ ಒಂದು ಹೆಲ್ತು ಆಮೇಲೆ ಒಂದು ಇದು ಎಜುಕೇಷನ್ಗೆ ಎರಡಕ್ಕೂ ಫ್ರೀ ಕೊಟ್ಟರೆ ಭಾಳ ಒಳ್ಳೆಯದಾಗತ್ತೆ. ಹೆಲ್ತು, ಎಜುಕೇಷನ್ ಎರಡಕ್ಕೆ ಕೊಟ್ಬಿಟ್ರೆ ನಮ್ಮ ದೇಶ ಎಲ್ಲೋ ಹೊಟ್ಟೋಗತ್ತೆ. ದಯವಿಟ್ಟು ಈ ನಮ್ಮ ಕಲಾ ಮಾಧ್ಯಮದವರು ಅದ್ರ ಬಗ್ಗೆ ಒಂದು ಜಾಗೃತಿ ಮಾಡೋ ಕೆಲಸನ ಮಾಡಬೇಕು. ಯಾಕಂದರೆ ನೀವು ಭಾಳ ಮಾಡ್ತಾಯಿದ್ದೀರಾ, ನೋಡ್ತಾ ನಿಜವಾಗ್ಲೂ. ಇದು ನೆನ್ನೆ ಒಂದು ನೋಡ್ತಾ ಇದ್ದೆ, ಆ ಒಂದು ಡಾಕ್ಟ್ರದ್ದು ಯಾವುದೋ ಒಂದು ಸ್ಕ್ಯಾಂಡಲ್ದು, ಅದನ್ನು ನೋಡ್ತಾ ಇದ್ದೆ, ಭಾಳ ಖುಷಿ ಆಯಿತು. ಬೇಕಾಗಿದ್ದು ಜನಕ್ಕೆ ಊಟ, ಹೆಲ್ತು, ಶಿಕ್ಷಣ. ಇವಾಗ ಇನ್ನೊಂದು ಹೆಂಗತ್ತ, ನಮ್ಮ ಜನ ಅಷ್ಟೇ ಇದಕ್ಕೆ ಕೊಡಿ ಅಂದರೆ ಕೊಡಲ್ಲ, ಇದು ಹೆಲ್ತ್ ಕೊಡಿ, ಒಂದು ಇದು ಕೊಡಿ ಅಂದರೆ ಕೊಡಲ್ಲ. ಅದೇ ಅವರು ದೇವಸ್ಥಾನಕ್ಕೆ ಅಂದರೆ ಕೊಡ್ತಾರೆ. ಇವಾಗ ನೀನು ದೇವಸ್ಥಾನಕ್ಕೆ 1 ಲಕ್ಷ ರೂಪಾಯಿ ಕೊಟ್ಟರೆ ನೀನು ಆ ನೀನೊಬ್ಬ ಮಾತ್ರ ಆ ಒಂದು ದೇವರಿಗೆ ಭಕ್ತ ಅಷ್ಟೇ. ನೋಡಿ, ನಮ್ಮ ತಿಂಡಿ ಕೇಂದ್ರದಲ್ಲಿ ನಾನು 30 ಜನಕ್ಕೆ ಊಟ ಕೊಡ್ತೀನಿ. ಒಂದ್ಸಲಿ ಇದು ನೀವು ಕೊಟ್ಟಿದ್ರಿ, ಈ ಒಂದು ಫ್ರೀ ಊಟಕ್ಕೆ ನೀವು ಕೂಡ ಕೊಟ್ಟಿದ್ರಿ, ಇದು ಹಣ ಕೊಟ್ಟಿದ್ರಿ. ಆದರೆ ಆ ಡಾಕ್ಟ್ರ್ ಏನು ಹೇಳ್ತಾರೆ ಗೊತ್ತಾ ಸರ್, ನಾನು ಕೋಟಿಗಟ್ಟಲೆ ಖರ್ಚು ಮಾಡಿ ಡಾಕ್ಟರ್ ಆಗಿದ್ದೀನಿ, ನಾನು 3,000 ತೊಗೊಂಡ್ರೆ ನನ್ನ ದುಡ್ಡು ವಸೂಲಿ ಅದು, ನಾನೇಕೆ ಮಾಡಬಾರ್ದು ಅಂತಾರೆ. ಹಂಗಾರೆ ಅವರು ಕೇಳೋದೇನು ಡಾಕ್ಟ್ರುಗಳು ಅಂದರೆ, ನನಗೆ ಫಸ್ಟು ಡಾಕ್ಟ್ರ್ ಓದೋಕ್ಕೆ 1 ಕೋಟಿ ರೂಪಾಯಿ ಕೊಡಬೇಕು ಅಂತ ಏನು ಇದಿದೆಯಲ್ಲ, ಶುಲ್ಕ ಇದೆಯಲ್ಲ, ಅದನ್ನು ನಿಲ್ಲಿಸಿ ಇಡೀ ದೇಶದಲ್ಲಿ ಸರ್ಕಾರಿ ಮೆಡಿಕಲ್ ಕಾಲೇಜ್ಗಳನ್ನು ಕಟ್ಟಿ, ಪ್ರೈವೇಟ್ ಇರೋದನ್ನೆಲ್ಲ ಸರ್ಕಾರಿ ಮಾಡಿ, ಗೌರ್ಮೆಂಟ್ ಮಾಡಿ, ಸೊ ನಾವು ಉಚಿತವಾಗಿ ಅಥವಾ ತುಂಬ ಕಮ್ಮಿ ರೇಟಲ್ಲಿ ನಾನು ಓದಿದ್ರೆ ನಿಮಗೆ ಫ್ರೀಯಾಗಿ ಸರ್ವಿಸ್ ಮಾಡ್ತೀನಿ ಅಂತಾರೆ. ಆ ಡಾಕ್ಟ್ರುಗಳು ತಪ್ಪ ಹೌದಲ್ವ? ಖಂಡಿತ. ನೋಡಿ, ಅದೇ ನಮಗೆ ಈ ಒಂದು ರಂಗದವರೇ ಆಸ್ಪತ್ರೆಯಲ್ಲಿ ಡಾಕ್ಟರ್ ಶ್ರೀಧರ್ ಅಂತ ಇದ್ದಾರೆ. ಅವ್ರು ಫಸ್ಟ್ ಟೈಮ್ ಯಾರೇ ಹೋಗಲಿ ಅವ್ರ ಥರ ಅವರು ತೊಗೊಳ್ಳಲ್ಲ, ದುಡ್ಡು ತೊಗೊಳ್ಳಲ್ಲ. ಭಾಳ ಮುಖ್ಯವಾಗಿ ನಾನು ಎಲ್ಲರಲ್ಲೂ ಮನವಿ ಮಾಡ್ಕೊಳ್ಳೋದು, ಜನರಲ್ಲೂ ಹೌದು, ಆಳುವವರಲ್ಲೂ ಹೌದು, ನೀವೆಲ್ಲರೂ ನಮ್ಮ ಪ್ರತಿನಿಧಿಗಳು. ಯಾರೇ ಆಳುವವರಿದ್ರು ನೀವು ನಮ್ಮನ್ನು ಆಳ್ತಿಲ್ಲ, ಆಡಳಿತ ಮಾಡ್ತಿದ್ದೀರಿ. ನಮ್ಮ ದಿನನಿತ್ಯದ ಬದುಕು ಸುಸೂತ್ರವಾಗಬೇಕು, ಸುಲಲಿತವಾಗಬೇಕು. ಜನರು ನಾವು ಪ್ರಭುಗಳು, ನಾವು ಪ್ರಜಾಪ್ರಭುಗಳು. ನೀವು ನಮ್ಮ ಕೆಲಸ ಮಾಡೋಕ್ಕಿರುವಂಥ ಸೇವಕರು, ಸ್ಟಾಫು. ಯಾಕೇಳಿ, ರಾಷ್ಟ್ರಪತಿಗಳಿಂದ ಹಿಡಿದು, ಗೌರವಾನ್ವಿತ ರಾಷ್ಟ್ರಪತಿಗಳಿಂದ ಹಿಡಿದು, ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಿಂದ ಹಿಡಿದು, ನಮ್ಮ ಒಬ್ಬ ಡಿ ಗ್ರೂಪ್ ನೌಕರರಿಂದ ಹಿಡಿದು ಪ್ರತಿಯೊಬ್ಬರು ಸಂಬಳ ತಗೋತಿದ್ದೀರಿ. ಅಂದಮೇಲೆ ನೀವೆಲ್ಲರೂ ಪ್ರಜೆಗಳ ಕೆಲಸ ಮಾಡೋರು. ಯು ಆರ್ ದಿ ಸ್ಟಾಫ್ ಆಫ್ ಪೀಪಲ್. ಹಾಗಾಗಿ ಪ್ರಜೆಗಳಿಗೆ ಬೇಕಾಗಿರುವಂಥ ಯೋಜನೆಗಳನ್ನು ರೂಪಿಸಿ, ಪ್ರಜೆಗಳಿಗೆ ಬೇಕಾಗಿರುವಂಥ ಕೆಲಸ ಮಾಡಿ, ಅತ್ಯುತ್ತಮವಾದ ಆರೋಗ್ಯ, ವರ್ಲ್ಡ್ ಕ್ಲಾಸ್ ಹೆಲ್ತು, ಉಚಿತವಾಗಿ ಅಫೋರ್ಡಬಲ್ ರೇಟ್ ಅಂತ ನಾನು ಹೇಳ್ತಾನೆ ಇಲ್ಲ. ಅದು ಅಫೋರ್ಡಬಲ್ ರೇಟ್ ಅಂದರೆ ಎಷ್ಟು? ಯಾರೋ ಒಬ್ಬನಿಗೆ 1 ಕೋಟಿ ರೂಪಾಯಿ ಅಫೋರ್ಡಬಲ್ಲು, ಯಾರೋ ನನ್ನಂತವನಿಗೆ 1,000 ರೂಪಾಯಿ ಅಫೋರ್ಡಬಲ್ ಅಲ್ಲ. ಗೊತ್ತಾಗ್ತಿದೆ? ಹಂಗಾರೆ ಅಫೋರ್ಡಬಲ್ ಅನ್ನೋ ಪದ ಬಳಸಬಾರ್ದು. ಸಂಪೂರ್ಣ ಉಚಿತವಾಗಿ ವರ್ಲ್ಡ್ ಕ್ಲಾಸ್ ಹೆಲ್ತು ಪ್ರತಿಯೊಬ್ಬರಿಗೂ ಸಿಗಬೇಕು. ಆ ದೇಶದ ನಾಗರಿಕರಿಗೆ ವರ್ಲ್ಡ್ ಕ್ಲಾಸ್ ಶಿಕ್ಷಣ, ಆ ದೇಶದ ಪ್ರತಿ ನಾಗರಿಕನಿಗೆ, ಪ್ರತಿ ಮಗುವಿಗೆ ಅವ್ರು ಓದುವವರೆಗೂ ಉಚಿತವಾಗಿ ಸಿಗಬೇಕು. ಒಳ್ಳೆ ಆರೋಗ್ಯ, ಒಳ್ಳೆ ಶಿಕ್ಷಣ ಸಿಕ್ಕಿದಂತಹ ಮಗು ಅಥವಾ ಒಂದು ಪ್ರಜೆ ಈ ದೇಶವನ್ನು ಸುಭದ್ರವಾಗಿ ಕಟ್ತಾರೆ, ತಮ್ಮ ಬದುಕನ್ನು ಅದ್ಭುತವಾಗಿ ಕಟ್ಕೋತಾರೆ. ಅವ್ರಿಗೆ ಏನು ಬೇಕೋ ಅದನ್ನು ಅವರೇ ದುಡ್ಕೋತಾರೆ. ಗೊತ್ತಾಗ್ತಿದೆ? ಅದನ್ನು ಮಾಡಬೇಕು. ರೈತರಿಗೆ ನೀರಾವರಿ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು. ಸೊ ಆಮೇಲೆ ಅವ್ರಿಗೆ ಒಳ್ಳೊಳ್ಳೆ ಮಾರುಕಟ್ಟೆಗಳನ್ನು ಮಾಡಿಕೊಡ್ಬೇಕು. ಅವ್ರ ವಸ್ತುಗಳನ್ನ ಇಟ್ಕೊಳ್ಳೋಕ್ಕೆ ಕೋಲ್ಡ್ ಸ್ಟೋರೇಜ್ಗಳನ್ನು ಮಾಡಿಕೊಡ್ಬೇಕು. ಆಮೇಲೆ ಸುಗಮವಾಗಿ ಸುಲಲಿತವಾಗಿ ಜನ ಓಡೋಕ್ಕೆ ರಸ್ತೆಗಳನ್ನು ಮಾಡಬೇಕು. ಗಾಳಿ ಶುದ್ಧವಾಗಿರೋವಾಗ ಮಾಡಬೇಕು. ತಿನ್ನುವ ಆಹಾರಕ್ಕೆ ಇವತ್ತು ಕೆಮಿಕಲ್ ಯಾವ ರೂಪದಲ್ಲಿ, ಫರ್ಟಿಲೈಸರು, ಸ್ಪ್ರೇಗಳ ಮೂಲಕ, ಗೊಬ್ಬರಗಳು, ರಾಸಾಯನಿಕ ಗೊಬ್ಬರಗಳ ಮೂಲಕ ಕೆಮಿಕಲ್ ಸೇರ್ತಾ ಇದೆ. ಅದು ಅಗತ್ಯ ಮಟ್ಟಕ್ಕಿಂತಲೂ ಜಾಸ್ತಿ ಮಟ್ಟಿಗೆ ಹೊಡಿತಿದ್ದಾರೆ. ಆ ರೈತರಿಗೆ ತರಬೇತಿ ಕೊಡಬೇಕು. ಸೊ ಆ ರೀತಿಯ ಕೆಮಿಕಲ್ಗಳನ್ನು ನಿಯಂತ್ರಣ ಮಾಡಿ ಆ ರೋಗಗಳು ಬರದಂಗೆ ತಡಿಬೇಕು. ಯಾಕಂದರೆ ಇವತ್ತು ಎಲ್ಲಿ ನೋಡೋಕ್ಕೆ ಇದ್ವಾ ಇಲ್ಲ. ಉತ್ತರ ಕರ್ನಾಟಕದಲ್ಲಿ ಯಾಕೆ ಸರ್ ಜಯದೇವ ಇಲ್ಲ? ಮೈಸೂರು ಮಹಾರಾಜರ ಕಾಲದಲ್ಲಿ ಸ್ಪೀಚ್ ಆ್ಯಂಡ್ ಹಿಯರ್ ಶ್ರವಣ ಮತ್ತು ವಾಕ್ ಸಂಸ್ಥೆ ಮೈಸೂರು ಮಹಾರಾಜರು ಮಾಡಿದ್ದು, ಇಡೀ ಏಷ್ಯಾಗೆ ಫಸ್ಟ್ ಆಗಿತ್ತದು ಅಂಥದ್ದು. ನೋಡಿ, ನಾವು ಅದ್ರ ವಿಡಿಯೋ ಮಾಡಿದ್ವಿ ಇತ್ತೀಚೆಗೆ 1 ವರ್ಷದಿಂದ.
ಬೆಳಗಾಂ, ಹುಬ್ಳಿ, ರಾಯಚೂರು, ಬಿಜಾಪುರ, ಕಲಬುರಗಿ, ಶಾಪುರ್, ಸುರ್ಪುರ್, ಉತ್ತರ ಕರ್ನಾಟಕದ ಮಹಿಳೆಯರು, ಅಣ್ಣ ನನ್ನ ಮಗುಗೆ ಹುಷಾರಿಲ್ಲ ಅಣ್ಣ, ನನ್ನ ಮಗು ಕಿವಿ ಕೇಳಿಸಲ್ಲ, ನನ್ನ ಮಗುಗೆ ಮಾತು ಬರಲ್ಲ ಅಣ್ಣ, ನಾನು ಇದು ದೇವ್ರ ಶಾಪ ಅಂದ್ಕೊಂಡಿದ್ದೆ ಅಣ್ಣ, ಬರ್ತೀನಿ ಅಣ್ಣ, ಹೆಂಗೆ ಹೋಗ್ಬೇಕು ಅಂತ ನನಗೆ ಎಲ್ಲ ತಾಯಂದರು ಫೋನ್ ಮಾಡ್ತಾರೆ. ಅಮ್ಮ ಹೋಗಮ್ಮ, ಫಸ್ಟ್ ಹೋಗು ನಿನ್ನಲ್ಲಿ, ಫಸ್ಟ್ ಹೋಗ್ತಾಯಿ ನಿನ್ನಲ್ಲಿ, 60 ರೂಪಾಯಿಗೆ ರೂಮ್ ಕೊಡ್ತಾರೆ, ಅಲ್ಲಿ ಉಳ್ಕೊ ನೀನು, ನಿನ್ನ ಮಗುನ ತೋರಿಸು, 6 ತಿಂಗಳು 3 ತಿಂಗಳು ಅಲ್ಲೇ ಉಳ್ಕೊ ಅಂತ ಹೇಳಿ ನಾನು ಕಳಿಸ್ತಾ ಇದ್ದೀನಿ ಎಲ್ಲರನ್ನೂ. ಯಾಕೆ ಒಂದು ಹುಬ್ಳಿಲಿ ಅಂಥದ್ದೊಂದು ಆಸ್ಪತ್ರೆ ಇಲ್ಲ, ಯಾಕೆ ಕಲಬುರಗಿ ಇಲ್ಲ, ಕೊಪ್ಪಳದಲ್ಲಿ ಯಾಕೆ ಇಲ್ಲ, ಗುಲ್ಬರ್ಗ ಅಲ್ಲೇನ್ರಿ 30 ಜಿಲ್ಲೆ ಇದೆ, 31 ಜಿಲ್ಲೆ ಇದೆ. ಪ್ರತಿಯೊಂದು ಜಿಲ್ಲೆಗೂ ಒಂದು ಜಯದೇವ ಥರದ ಹೃದ್ರೋಗ ಆಸ್ಪತ್ರೆ, ಕಿದ್ವಾಯಿ ಥರದ ಒಂದು ಕ್ಯಾನ್ಸರ್ ಆಸ್ಪತ್ರೆ, ವಿಕ್ಟೋರಿಯಾ ಥರದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಸ್ಪೀಚ್ ಆ್ಯಂಡ್ ಇಯರ್ ಥರದ ಒಂದು ಕಿವಿ ಮತ್ತು ಇದಕ್ಕೆ ಸಮಸ್ಯೆ, ಒಂದೊಂದು ನಿಮ್ಯಾನ್ಸು ಬೇಡವಾ? ಪಾಪ ಅವರು ಭಾಳ ಕಷ್ಟದಲ್ಲಿದ್ದಾರೆ. ಅವ್ರನ್ನ ಆಳದ ಅರಸರುಗಳು ಹಂಗೆ ಮಾಡಿದ್ರು ಅಥವಾ ಏನೋ ಗೊತ್ತಿಲ್ಲ. ಒಟ್ಟು ಉತ್ತರ ಕರ್ನಾಟಕ ಭಾಗ, ಅದರಲ್ಲೂ ಕಲ್ಯಾಣ ಕರ್ನಾಟಕದ ಭಾಗ ಭಾಳ ಹಿಂದಿದೆ. ದಯವಿಟ್ಟು ಅಲ್ಲನ್ನ ಅಭಿವೃದ್ಧಿ ಮಾಡಿ. ಬೆಂಗಳೂರು ಮತ್ತು ಸುತ್ತಮುತ್ತ ಅಭಿವೃದ್ಧಿ ಆಗಿದೆ, ಆಗ್ತಾ ಇದೆ, ಅದಾಗುತ್ತಂತ ಬೇರೆ ಕಡೆ ಮಾಡಿ ನೋಡಿ. ಅಂಥದ್ದಾದರೆ ಅವ್ರ ಆರೋಗ್ಯ ಸುಧಾರಿಸುತ್ತೆ. ಅವರು ದುಡಿದು ಈ ಸಮಾಜಕ್ಕೆ ವಾಪಸ್ ಕೊಡ್ತಾರೆ, ಈ ರಾಜ್ಯ ಬೆಳೆಸ್ತಾರೆ. ಪಾಪ ಅವ್ರಿಗೆ ಆರೋಗ್ಯ ಸರಿ ಇಲ್ಲ, ಶಿಕ್ಷಣ ಸಿಗ್ತಾ ಇಲ್ಲ, ಅವ್ರನ್ನ ಆಳ್ತಿರೋ ದರ್ಪದಿಂದ ಅವ್ರನ್ನ ಆಳ್ತಾ ಇದ್ದಾರೆ ಸರ್. ಆಮೇಲೆ ಒಂದೇ ಒಂದು ಮಾತು, ನಿಮ್ಮ ಒಂದು ಕಲಾ ಮಾಧ್ಯಮ ಅಂದರೆ ಒಂದು ತೂಕದ ಒಂದು ಮಾಧ್ಯಮ ಅಂತ ಇದು ಹೇಳಿದ್ರೆ ಅದು ತಪ್ಪಾಗಕ್ಕೆ ಸಾಧ್ಯ ಇಲ್ಲ. ತಮ್ಮಂಥ ಕಾಯಿಲೆಗಳು ಯಾರ್ಯಾರು ಇದ್ದಾರೋ, ಈ ಬರೀ ಈ ಒಂದು ಕುಸುಮ ಕಾಯಿಲೆ ಅಂತಲ್ಲ, ಇದು ಹಾರ್ಟು, ಕಿಡ್ನಿ, ಕ್ಯಾನ್ಸರ್ ಅವ್ರಿಗೆ ಆದ ಒಂದು ಪ್ರತ್ಯೇಕವಾದ ಒಂದು ಕಾರ್ಡ್ ಮಾಡಿ, ಇವಾಗ ಈ ಒಂದು BPL ಕಾರ್ಡ್ ಇರೋರಿಗೆ ಫುಲ್ ಫ್ರೀಯಾಗೆ ಕೊಡ್ತಾರೆ. ಹೆಚ್ಚು ಕಮ್ಮಿ ಭಾಳ ಕಮ್ಮಿ ರೇಟಲ್ಲಿ ಇದು ಮಾಡ್ತಾರೆ ಅಂಥದ್ದು. ಅದೇ ರೀತಿಯಾಗಿ ನಮ್ಮಂತಹ ಒಂದು ಕಾಯಿಲೆಗಳಿರೋರಿಗೆ ಅವ್ರಿಗೆಲ್ಲ ಒಂದು ಏನಾದ್ರು ಒಂದು ಕಾರ್ಡು, ಒಂದು ಐಡೆಂಟಿ ಕಾರ್ಡು ಅವ್ರಿಗೆಲ್ಲ ಕೊಟ್ಟರೆ ಅದನ್ನು ಉಪಯೋಗ ಮಾಡ್ಕೊಳ್ತೀರಿ ನೀವು ಒಂದು ಸರ್ಕಾರದ ಮೇಲೆ. ಅಲ್ಲ, ಅದಕ್ಕೆ ಇದೆಲ್ಲ ಐಡೆಂಟಿ ಕಾರ್ಡ್ಗೆ ಭಾಳ ಮುಖ್ಯವಾಗಿ ಗೊತ್ತಾ, ಇಡೀ ದೇಶದಲ್ಲಿ ಆರೋಗ್ಯ ಮತ್ತು ಶಿಕ್ಷಣ, ಅದು ಅತ್ಯುತ್ತಮ ಮಟ್ಟದ ಆರೋಗ್ಯ ಶಿಕ್ಷಣ ಉಚಿತವಾಗಬೇಕು. ಖಾಸಗಿ ಆಸ್ಪತ್ರೆ, ಖಾಸಗಿ ಶಿಕ್ಷಣ ಸಂಸ್ಥೆ ಫಸ್ಟ್ ಮುಚ್ಚಬೇಕು. ಅಥವಾ ಇಂದಿರಾ ಗಾಂಧಿ ಅವರು ಒಂದು ಕಾಲದಲ್ಲಿ ಬ್ಯಾಂಕ್ಗಳ ರಾಷ್ಟ್ರೀಕರಣ ಮಾಡಿದ್ರಲ್ಲ, ಆ ಥರ ಇಡೀ ದೇಶದ ಆಸ್ಪತ್ರೆಗಳು, ಇಡೀ ದೇಶದ ಶಿಕ್ಷಣ ವ್ಯವಸ್ಥೆಯನ್ನು ರಾಷ್ಟ್ರೀಕರಣ ಮಾಡಬೇಕು. ಎಲ್ಲ ಯು ನೇಮ್ ಎನಿಥಿಂಗ್, ಆಲ್ ಹಾಸ್ಪಿಟಲ್ಸ್ ಆ್ಯಂಡ್ ಆಲ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸ್ ಆರ್ ರನ್ ಬೈ ಗೌರ್ಮೆಂಟ್. ಟಾಪ್ ಕ್ವಾಲಿಟಿ ಶಿಕ್ಷಣ ಸಿಗಬೇಕು, ಟಾಪ್ ಕ್ವಾಲಿಟಿ ಆರೋಗ್ಯ ಸಿಗಬೇಕು. ಆವಾಗ ಜನ ದುಡಿದು ನಿಮ್ಮ ವಾಪಸ್ ಈ ಸಮಾಜ ಬೆಳೆಸ್ತಾರೆ, ಸರ್ಕಾರಕ್ಕೆ ತೆರಿಗೆ ಕಟ್ತಾರೆ, ಕಷ್ಟಪಟ್ಟು ಓಡಾಟ ಮಾಡ್ತಾರೆ. ಭಾರತೀಯರೇನು ಸೋಮಾರಿಗಳ, ಎಷ್ಟು ದುಡಿತಾರೆ, ಬೇರೆ ದೇಶಗಳಿಂದ ಜಾಸ್ತಿ ದುಡಿತಾರೆ. ಆದರೆ ಯಾಕೆ ಇಲ್ಲಿ ಇಷ್ಟು ಬಡತನ, ಯಾಕೆ ಇಲ್ಲಿ ಇಷ್ಟು ಅನಾರೋಗ್ಯ, ಯಾಕೆ ಇಲ್ಲಿ ಇಷ್ಟು ಶಿಕ್ಷಣ ಇಲ್ಲ ಅಲ್ವಾ? ಇದು ಯೋಚನೆ ಮಾಡಬೇಕು ನಾವು. ಅಲ್ಲಿಗೆ ಜೈ, ಇಲ್ಲಿಗೆ ಜೈ, ಆ ಧರ್ಮ, ಈ ಮತ, ಈ ಪಂಥ, ಮನುಜ ಮತ ವಿಶ್ವಪಥ ಅಂತ ಕುವೆಂಪು ಹೇಳಿದ್ರಲ್ಲ, ಆ ದಾರಿಲಿ ನಡೀತಾ ಶಿಕ್ಷಣ ಉಚಿತವಾಗಿ ಕೊಡುವಂಥವ್ರು, ಆರೋಗ್ಯ ಉಚಿತವಾಗಿ ಕೊಡುವಂಥ ಆಡಳಿತಗಾರರು ಬರಲಿ. ಅಥವಾ ಈಗಿರೋ ಆಡಳಿತಗಾರರು ಕಣ್ಣು ತೆರೆಯಲಿ, ಧರ್ಮದ ಆಧಾರದ ಮೇಲೆ ಸಮಾಜವನ್ನು ಒಡೆಯೋ ಕೆಲಸ ಫಸ್ಟು ನಿಲ್ಲಿಸಲಿ. ಜನನೂ ಅಷ್ಟೇ, ಯಾವುದೋ ದೇವ್ರ ಹೆಸರು ಹೇಳಿದ್ರೆ ಕೋಟಿಗಟ್ಟಲೆ ಹಣ, ಅವ್ರು ಮುಚ್ಚಿಟ್ಟರು ಹಣ ಎಲ್ಲ ಕಳಿಸಿ ಪಾಪ ಕಳೀತು ಅಂತ ಯೋಚನೆ ಮಾಡೋಕ್ಕೆ ಮೊದಲು ಕಷ್ಟದಲ್ಲಿರೋರಿಗೆ ಸಹಾಯ ಮಾಡೋವಂಥ ಮನಸ್ಸು ಅವ್ರಿಗೂ ಕೂಡ ಬರಲಿ ಅಂತ ನಾನು ಕೇಳ್ಕೊತೀನಿ. ನಮ್ಮ ರಾಮಚಂದ್ರನ ಅನ್ನ ಊಟ ಮಾಡಿದ್ದೀನಿ, ಅದು ಅಫ್ಕೋರ್ಸ್ ದುಡ್ಡು ಕೊಟ್ಟೆ ಊಟ ಮಾಡಿದ್ದೀವಿ. ಆದರೆ ಅದಲ್ಲ, ಅವ್ರು ನಾವು ಕಷ್ಟದಲ್ಲಿದ್ದ ಊಟ ಹಾಕೋರ್ತಾನೆ. ನಾನೆಲ್ಲೋದು ಕೆಲಸ ಮಾಡಿ ಶೂಟಿಂಗ್ ಮಾಡಿ ಕಷ್ಟದಲ್ಲಿ ಬಂದಾಗ ಊಟ ಹಾಕೋರೆ, ಅಬ್ಬಾ ಚೆನ್ನಾಗಿತ್ತು ರಾಮಚಂದ್ರನ ಊಟ ಅಂತ ಹೇಳೋ ಮಟ್ಟಿಗೆ ಒಳ್ಳೆ ಅಡುಗೆ ಮಾಡ್ತಾರೋ ಅವ್ರವ್ರ ತಂಡ. ಹಂಗಾಗಿ ಅವ್ರ ಅನ್ನದ ಋಣ ಇದೆ ನನಗೆ, ಸಮಾಜದ ಋಣ ಇದೆ ರೀ ನಮ್ಮ ಮೇಲೆ ಅಲ್ವಾ? ಈ ಸಮಾಜದಲ್ಲಿ ನಾವು ಹುಟ್ಟರೆ ಈ ಸಮಾಜದ ಋಣ ಇದೆ ರೀ. ಈ ಸಮಾಜದಲ್ಲಿ ಬದುಕ್ತೀವಿ, ಇಲ್ಲಿ ಗಾಳಿ ಕುಡಿತೀವಿ, ಇಲ್ಲಿ ನೀರು ಕುಡಿತೀವಿ, ರಸ್ತೆ ಬಳಸ್ತೀವಿ, ಜನಗಳ ಜೊತೆ ಒಡನಾಟ ಮಾಡ್ತೀವಿ, ಎಲ್ಲ ಕೊಟ್ಟಿದ್ದಲ್ಲನ್ರಿ. ನಮಗೆ ಸಮಾಜದ ಋಣ ಇದೆ, ಏನಾದ್ರು ಮಾಡಬೇಕಲ್ಲ. ಸರ್ಕಾರಿ ಅಧಿಕಾರಿಗಳು ದಯವಿಟ್ಟು ಕೋಟಿಗಟ್ಟಲೆ ದುಡ್ಡು ಮಾಡಿ ನಿಮ್ಮ ಹೆಂಡ್ರಲ್ಲ, ಬರೀ ಹೆಂಡ್ರುಗಳು, ನಿಮ್ಮ ಗೆಳುಗಳು, ಅವ್ರಿಗೆಲ್ಲ ಮಾಡೋದು ಬಿಟ್ಟು ಫಸ್ಟ್ ಜನಕ್ಕೆ ಏನಾದ್ರು ಮಾಡಿರಿ ಅಲ್ವಾ ಸರ್? ನಿಜವಾಗ್ಲೂ ನನಗೆ ಇವಾಗ ಎಷ್ಟು ಖುಷಿ ಆಗ್ತಾಯಿದೆ ಅಂತಂದರೆ, ನೀವು ಒಂದು ನನಗೆ ಒಂದು ಶಕ್ತಿ ತುಂಬಿದ್ರಿ. ನನಗೆ ನಿಮ್ಮ ದುಡ್ಡು ಬೇಡ, ಕಾಸು ಬೇಡ, ಏನು ಬೇಡ, ನೀವು ನನ್ನ ಬಂದ್ರಲ್ಲ, ನನ್ನ ಹತ್ರ ಮಾತಾಡ್ತಿದ್ರಲ್ಲ, ನಾನು ಇದು ಹೇಳಿದ ತಕ್ಷಣ ನಿಮಗೆ ನನಗೆ ಅದು ಖುಷಿ ಆಯಿತು. ನಾನು ಇನ್ಮೇಲೆ ಇದು ಸ್ಟ್ರಾಂಗ್ ಆಗ್ತೀವಿ ಸರ್, ಭಾಳ ಖುಷಿ ಆಯಿತು. ಎಷ್ಟು ಜನ ಕಷ್ಟದಲ್ಲಿ ಓಡಾಡ್ತಾರೆ, ಆರೋಗ್ಯ ಇಲ್ಲ ಅಂತ. ಏನ್ರಿ ಒಂದು ಹೆಲ್ತ್ ಫೆಸಿಲಿಟಿ ಫ್ರೀ ಇಲ್ಲ. ಸಚಿವರುಗಳದ್ದೇ ಮೆಡಿಕಲ್ ಕಾಲೇಜು, ಮೆಡಿಕಲ್ ಆಸ್ಪತ್ರೆ, ಸಚಿವರುಗಳು, ಶಾಸಕರುಗಳು, ಅಧಿಕಾರಿಗಳದ್ದೇ ಎಜುಕೇಷನ್ ಇನ್ಸ್ಟಿಟ್ಯೂಟ್ಸು. ಯಾವಾಗ್ರಿ ಸಿಗಬೇಕು ನಮಗೆಲ್ಲ ಒಳ್ಳೆ ಆರೋಗ್ಯ? ಯಾವಾಗ್ರಿ ಸಿಗ್ಬೇಕು ನಮ್ಗೆ ಒಳ್ಳೆ ಶಿಕ್ಷಣ? ನಿಮಗೆಲ್ಲ ಬಂದು ನಿಮ್ಮ ಆಸ್ಪತ್ರೆಗಳು ಕೋಟಿಗಟ್ಟಲೆ ಕಟ್ಟಿ, ನಿಮ್ಮ ಶಿಕ್ಷಣ ಸಂಸ್ಥೆಗಳು ಕೋಟಿಗಟ್ಟಲೆ ಕಟ್ಟಿ ಬಡವ್ರು ಆಗ್ಬೇಕಾ ನಾವು ರಸ್ತೆಯಲ್ಲಿ ದುಡ್ದು? ಸರ್, ನಾನು ಚೆನ್ನಾಗಿದ್ರೆ 10 ಜನಕ್ಕೆ ನಾನು ಸಹಾಯ ಮಾಡ್ತೀನಿ ಸರ್. ನಾನೇ ಕೆಟ್ಟೋಗ್ಬಿಟ್ಟು ನಾನೇನು ಸರ್ ಮಾಡಲ್ಲ. ಫಸ್ಟು ಒಂದು ನಿಯಮ ತೊಗೊಂಬನ್ನಿ.
ಯಾರ್ಯಾರು ಆಡಳಿತಗಾರರು ಇದ್ದಾರಲ್ಲ, ಶಾಸಕ ಇರ್ಬೋದು, ಗ್ರಾಮ ಪಂಚಾಯತಿ ಮೆಂಬರ್ ಇರ್ಬೋದು, ಶಿಕ್ಷಣ ಸಚಿವ ಇರ್ಬೋದು, ಮುಖ್ಯಮಂತ್ರಿ ಇರ್ಬೋದು, ಪ್ರಧಾನಮಂತ್ರಿ ಇರ್ಬೋದು, ರಾಷ್ಟ್ರಪತಿ ಇರ್ಬೋದು, ಅವ್ರ ಹೆಸರು ಶಿಕ್ಷಣ ಸಂಸ್ಥೆಗಳು, ಅವ್ರ ಮಕ್ಕಳುಗಳ ಹೆಸರು ಶಿಕ್ಷಣ ಸಂಸ್ಥೆ, ಬೇನಾಮಿ ಹೆಸರು ಶಿಕ್ಷಣ ಸಂಸ್ಥೆ, ಸಂಬಂಧಿಕರ ಶಿಕ್ಷಣ ಸಂಸ್ಥೆ, ಮೆಡಿಕಲ್ ಕಾಲೇಜ್, ಆಸ್ಪತ್ರೆ ಇರ್ಕೂಡ್ದು ಈ ನಿಯಮ ಮಾಡಿ.